ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿರಿ, 5 ಗಂಟೆಗೆ ಎದ್ದಿಗೆಸಿಂದು ಎಲ್ಲ ಅಂಗಳ ಕಸದೆಲ್ಲ ಹೊಡೆದು ನೋಡಿರಿ. ಹೊಡೆದಿಗೆಸಿಂದು ಇವಾಗ ಅನ್ಕಿರ ಅನ್ನಕ್ಕೆ ತಟ್ಟೆ ಬ್ಯಾಳಿನ ಹಾಕ್ಯಾರ ಆಯ್ತು ಅಂದ್ಗೆಸಿಂದು ಅಕ್ಕಿ ತೊಳ್ಕೊಂಡ್ಗೆಸಿಂದು ಇಟ್ಕೊಳೈತಿ ನೋಡಿರಿ. ಇವಾಗ ಅನ್ನ ಮಾಡ್ರಿ ಆಯ್ತು ಅಂದ್ಗೆಸಿಂದು ತೊಳ್ಕೊಳೈತಿ ನೋಡಿರಿ. ಅಕ್ಕಿ ಅನ್ಕಿರ ಹಳೇದಾಗ ಅನ್ಕಿರ ಬಡನೆ ಎದ್ರತೀವಲ್ರಿ, ಅದ್ರ ಸಲುವಾಗಿ ಬಡನೆ ಎದ್ದಿಗೆಸಿಂದು 5 ಎದ್ದಿಗೆಸಿಂದು ಕಸದೆಲ್ಲ ತೊಡೆದಾಯ್ತು ನೋಡಿರಿ. 5:30 ಗಂಟೆಗೆ ಆದ್ಮೇಲೆ ಅನ್ನಕ್ಕೆ ಇಡ್ಲೈತಿ ನೋಡಿರಿ. ಇವಾಗ ಅಕ್ಕಿನ ತೊಳ್ಕೊಂಡು ನೋಡಿರಿ. ಇವಾಗ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡತ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ಅನ್ನಕ್ಕೆ ಇಟ್ಟೆ ನೋಡಿರಿ. ಅನ್ನಕ್ಕೆ ಇಟ್ಗೆಸಿಂದು ಒತ್ತಟ್ಟು ಅನ್ಕಿರಿ ಇಷ್ಟು ನೀರು ಗರಂ ಮಾಡ್ಕೊಂಡ್ಗೆಸಿಂದು ಕುಡಿತೀನಿ ನೋಡಿರಿ. ನಾನು ನೀರು ಇಟ್ಕೊಳತ್ತೀನಿ ನೋಡಿರಿ. ಇವಾಗ ನೀರನ್ನ ಬೆಚ್ಚಗದ ನೋಡಿರಿ. ಬೆಚ್ಚಗಾದ ಮೇಲೆ ಗೆಸಿಂದು ತಗೊಳೈತಿ ನೋಡಿರಿ ನೀರು ಅನ್ಕಿರು. ನೀರು ಕುಡಿತೀನಿ ನೋಡಿರಿ. ನೀರು ಕುಡಿದ್ಗೆಸಿಂದು ಹಂಗೆ ಬ್ಯಾಳಿನ ಹಾಕ್ಬೇಕಂತ ಬ್ಯಾಳಿನ ಕೇರ್ಕೊಂಡಿನ್ರಿ. ಮನೆಗೆ ಮಾಡಿವಲ್ರಿ ಬ್ಯಾಳಿಗಳು ಅನ್ಕಿರು ಸ್ವಲ್ಪ ಹೊಟ್ಟಿನ ಸುಪ್ಲು ಇರ್ತದೆ ರೀ. ಕೇರ್ಕತ್ತೀನಿ ರೀ. ಕೇರ್ಕೊಂಡ್ಗೆಸಿಂದು ಹಾಕೈತಿ ನೋಡಿರಿ ಬ್ಯಾಳಿನ. ಇವತ್ತು ಅಳಸ ಬೇಳೆ ಅನ್ನ ಮಾಡಿರೈತೆ ಅಂತ ಗೆಸಿಂದು ಮಾಡೈತಿ ನೋಡಿರಿ. ಅನ್ನನೂ ಬಂತು ನೋಡಿರಿ. ಈಗ ಅನ್ನ ಬಸ್ಕತ್ತೀನಿ ರೀ. ನೋಡಿರಿ, ಮುಂಜಾನೆ ಈ ಥರ ಕಾಣಿಸ್ತಾಳೆ. ಇನ್ನು ಸೂರ್ಯ ಮತ್ತೆ ಬಂದಿಲ್ಲ ನೋಡಿರಿ. ಈ ಥರ ಅನ್ಸ್ಲದ ನೋಡಿರಿ ಮುಂಜಾನೆ 6:30 ಅನ್ಕಿರಿ. ಹೊಲ್ದಾಗ ಇದ್ದೀವಲ್ರಿ, ಹೊಲ್ದಾಗೆಲ್ಲ ಚಂದ ಅನಿಸ್ತು ನೋಡಿರಿ. ಮುಂಜಾನೆ ಎದ್ದಿಗೆಸಿಂದು ಹೊಲ್ದಾಗ ನೋಡಿರಿ ಈ ಥರ ಕಾಣ್ತದೆ ನೋಡಿರಿ ಮುಂಜಾನೆ. ಇನ್ನು ಸೂರ್ಯ ಮತ್ತೆನೇ ಬಂದಿಲ್ಲ ನೋಡಿರಿ. ಎಲ್ಲ ತೊಗರಿ ಎಲ್ಲ ಒಣಗ್ಯವ್ರು ನೋಡಿರಿ. ರಾಶಿ ಮಾಡೋದದ ಇವಾಗ ಜಾಸ್ತಿ ಹಚ್ಚಗೆ ಅನ್ಸಲಾಗ್ಯ ನೋಡಿರಿ ಹೊಲ್ದಾಗ ಅನ್ಕಿರ. ಅಮ್ಮವ್ರದ್ದು ಅನ್ಕಿರ ತೆಂಗಿನ ಗಿಡಗಳು ಚಂದ ಅನ್ಸ್ಲತ್ತವ ನೋಡಿರಿ. ಇಷ್ಟಿಷ್ಟು ಎತ್ತರ ಆಗ್ಯಾವ ನೋಡಿರಿ ತೆಂಗಿನ ಗಿಡ ಅನ್ಕಿರ. ಮುಂಜಾನೆ ಈ ಥರ ನೋಡಿರಿ ವಾತಾವರಣ ಅನ್ಕಿರ. ಮುಂಜಾನೆ ಚಳಿ ಅಂದ್ರೆ ಚಳಿ ಅದ ನೋಡಿರಿ. ಇನ್ನಾದ್ರೂ ನಮ್ಮ ಮಗನ ಇನ್ನೂ ಮಕ್ಕಂದನ್ರಿ. ಕವಂದಿ ಮಡಚ್ಬೇಕಂತ ಗೆಸಿಂದ ಚಡಿ ಮನೆ ಕಸ ಹೊಡ್ದನ್ರಿ. ಅಡುಗೆ ಮಾಡೋದು ಅನ್ಕಿರ ಈ ಚಡಿ ದಿನ ಒಂದು ಮನೆ ಕಸ ಹೊಡೆದಲ್ರಿ. ನನ್ನ ಮಗನ ಮಕ್ಕಂದಾನ ಅಂತ ಗೆಸಿಂದ ಎಬ್ಸಲೈತಿ ನೋಡಿರಿ. ಅವನಿಗೇನು ಎದ್ದಿಗೆಸಿಂದ ಹೊಲತನ್ರಿ. ನಾನು ಕವಂದಿ ಮಡಚಿರೈತೆ ಅಂತ ಗೆಸಿಂದ ಕವಂದಿ ಮಡಚಲೈತಿ ನೋಡಿರಿ. ಇವಾಗ ಮುಂಜಾನೆ 7-8 ಗಂಟೆ ಆದ್ರೂ ಚಳಿನೇ ಹೋಗಲ್ಲ ನೋಡ್ರಿ. ಮುಂಜಾನೆ ಜಾಸ್ತಿ ಚಳಿ ಇರ್ತದೆ. ಪೂರ್ತಿ ದಬಸ್ ಚಳಿ ಅನ್ನಿಸ್ತದೆ ನೋಡ್ರಿ ನಮ್ಗೆ ಅನ್ಕಿರ. ಒಟ್ಟು ಕೆಲಸ ಮುಗಿಯೊಟ್ಟಿಗೆ 9-10 ಆತು ನೋಡ್ರಿ. 5 ಗಂಟೆಗೆ ಎದ್ದರೂ ಎಲ್ಲ ಕಸ ಅದೆಲ್ಲ ಅಷ್ಟು ಹೊಡಿಬೇಕಲ್ರಿ. ಹೊರಗಿನ ಅಂಗಳ ಕಸ ಮನೆ ಅದೆಲ್ಲಷ್ಟು ಕಸ ಹೊಡಿಬೇಕು ಅನ್ನೋಟ್ಟಿಗೆ ಟೈಮ್ ಆಗ್ತದೆ ರೀ. ಟೈಮ್ ಆಗೋದೇ ಗೊತ್ತಾಗಲ್ಲ ನೋಡ್ರಿ. ಯಾಕಂದ್ರೆ ಅದನ್ನು ಕಸದ ಒಂದು ಮಡಚಿ ಕಸದ ಹೊಡೆದೆ ನೋಡ್ರಿ. ಇವಾಗ ಅನ್ಕಿರ ಬ್ಯಾಳಿನ ಹಾಕಿರೈತಂತ ಈ ಥರ ತೌಡು ಬರ್ತದೆ ನೋಡ್ರಿ. ಕೇರಿದಾಗೂ ಬರ್ತದೆ ರೀ, ಹಿಂಗೆ ತೊಳೆದಾಗೂ ಬರ್ತದೆ. ಮನೆ ಹೊಡೆದಿವಲ್ರಿ ಬ್ಯಾಳಿ ತೊಗರಿ ನೆನೆಗೆ ಹೊಡಿತೀವಲ್ರಿ ವರ್ಷಿಗೆ ನಾವು. ಸ್ವಲ್ಪ ತೌಡು ಇರ್ತದೆ ರೀ ಒಂದೊಂದು ಹೊಟ್ಟಿನಪ್ಲೆ. ಒಂದು ಸರ್ತಿ ತೊಳ್ಕೊಂಡಿ ನೋಡ್ರಿ. ಒಂದು ಸರ್ತಿ ತೊಳ್ಕೊಂಡು ಗೆಸಿಂದ ಇಡ್ತು ನೋಡ್ರಿ. ಇವಾಗ ಅನ್ಕರ ಒಂದು ಟಮಟೆ ಕಟ್ ಮಾಡ್ಕೊಂಡ್ ಹಾಕೈತಿ ನೋಡ್ರಿ. ಇವಾಗ ಹಾಕ್ಯಂದು ಮುಚ್ಚಿದೆ ನೋಡ್ರಿ. ಇವಾಗ ಮುಚ್ಚಿದ ಮೇಲೆ ನೋಡ್ರಿ ಇಷ್ಟು ರೊಟ್ಟಿ ಎಲ್ಲ ಇಷ್ಟು ಕುಂತವ್ರಿ. ಇವತ್ತೇನು ರೊಟ್ಟಿ ಮಾಡಿಲ್ರಿ ನಾನು. ಜಗ್ಗಿ ಅವಂತ ಗೆಸಿಂದ ರೊಟ್ಟಿ ಬಿಟ್ಟು ನೋಡ್ರಿ. ದಿನ ಬಿಸಿ ಇಷ್ಟು ಮಾಡ್ಕೊತೀನಿ ರೀ. ಒಂದೊಂದು ದಿವ್ಸ ಅನ್ಕಿರ ಮಾಡ್ಕಲ್ರಿ ಬಿಸಿ ರೊಟ್ಟಿ ಅನ್ಕಿರ ನಾನು. ಇವು ಅನ್ಕಿರ ಆರ್ಡ್ರನ್ನೂ ಬರ್ತಾವಂತ ಗೆಸಿಂದ ರೊಟ್ಟಿನೂ ಮಾಡಿಡ್ತೀನಿ ನೋಡ್ರಿ. ನಮ್ಮದು ರೊಟ್ಟಿ ಕೇಂದ್ರ ಅದಲ್ರಿ, ಅದ್ರ ಸಲುವಾಗಿ ಇಷ್ಟು ರೊಟ್ಟಿ ಬಡ್ದಾಕಿ ನೋಡ್ರಿ ನಾನು ಅನ್ಕಿರ. ಮಧ್ಯಾಹ್ನಕ್ಕೆ ಮಾಡ್ತೀನಿ ರೀ ರೊಟ್ಟಿ. ಇವತ್ತು ಮುಂಜಾನೆ ಮಾಡಿಲ್ಲ ನೋಡ್ರಿ. ಈ ಥರ ಬ್ಯಾಳಿ ಕುದ್ಮೇಲೆ ಅನ್ಕಿರಿ ಇವಾಗ ಅರ್ಶಿಣ ಪುಡಿ ಹಾಕೈತಿ ನೋಡ್ರಿ. ಅರ್ಶಿಣ ಪುಡಿ ಹಾಕೋದು ಸ್ವಲ್ಪ ಉಪ್ಪು ಹಾಕೈತಿ ನೋಡ್ರಿ. ಇವಾಗ ಹಂಗೆ ಉಪ್ಪು ಇಷ್ಟು ಖಾರ ಹಾಕಂದು ಗೆಸಿಂದ ತಿರುತ್ ನೋಡ್ರಿ ಚಂದ ಬ್ಯಾಳಿ ಅನ್ನಕ್ಕಿರ. ಬೇಳೆ ಸಾರು ಮಾಡ್ಬೇಕಾದ್ರೆ ಚಂದ ಕುದಿಬೇಕ್ರಿ ಬೇಳೆ ಅನ್ನಕ್ಕಿರ. ಚಂದ ಕುದ್ದಷ್ಟು ಮಸ್ತ್ ಬರ್ತದೆ ನೋಡ್ರಿ. ನಮ್ಮ ಮನೆಯೂ ಅವಲ್ರಿ ಬೇಳೆ ಅನ್ಕಿರ ದಡನೆ ಕುತ್ತೇವ್ರಿ. ಒಂದು 5 ನಿಮಿಷದಾಗೆ ಬಿಡ್ತಾವೆ ನೋಡ್ರಿ. ಚಂದ ಬ್ಯಾಳಿ ಮುದ್ದಿಲ್ಲ ಚಂದ ತೊಗೊಂಡ್ಗೆಸಿಂದ ಚಂದ ತಿರುಗ್ಬೇಕು, ಚಂದ ಮಗ್ಚ್ಬೇಕು ನೋಡ್ರಿ. ಇವಾಗ
ಸಣ್ಣ ಮಗಚಗತ್ ನೋಡ್ರಿ ಮಗಚಗಂದು ಗೆಸಿಂದ ಈಗ ಅನ್ಕೀರಿ ಬ್ಯಾಳೆ ಬಗರ್ ಹಾಕ್ಬೇಕಲ್ರಿ. ಅದ್ರ ಸಲುವಾಗಿ ಒಂದು ವಾಟ್ಗೆ ಇಟ್ಟು ನೋಡ್ರಿ ಇಟ್ಗೆಸಿಂದ ಸಾಸ್ವೆ ಹಾಕಿತ್ ನೋಡ್ರಿ ಫಸ್ಟ್ ಸಾಸ್ವೆ ಹಾಕ್ಯಂದು ಗೆಸಿಂದ ಚಟಪಟ ಸಿಡಿದ್ಮೇಲೆ ಅನ್ಕಿರಿ ಸ್ವಲ್ಪ ಎಣ್ಣೆ ಹಾಕೈತಿ ನೋಡ್ರಿ. ಇವಾಗ ಎಣ್ಣೆ ಹಾಕ್ಯಂದು ಒಂದೆರಡು ಒಣಗಿದು ಮೆಣಸಿನ್ಕಾಯಿ ಹಾಕ್ಯಂದು ನೋಡ್ರಿ. ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡದು ಹಾಕ್ಯಂದು ನೋಡ್ರಿ. ಅದನ್ನು ಹಾಕ್ಯಂದು ಗೆಸಿಂದ ಚಂದ ತರಿ ಉಳ್ಳಾಗಡ್ಡಿ ಹಾಕಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾರೆ ಬ್ಯಾಳೆ ಅನ್ಕಿರಿ. ಬೇಳೆ ಸಾರಕ್ಕೆ ಇದೇ ಚಂದ ರೀ. ಉಳ್ಳಾಗಡ್ಡಿ ಹಾಕಿನೊಟ್ಟು ಮಸ್ತ್ ಬರ್ತಾರೆ ಬೇಳೆ ಸಾರು ಗಮಸ್ತದ ರೀ. ಇವಾಗ ಬೆಳ್ಳುಳ್ಳಿ ಹಸಿ ಕರಿಬೇವು ಹಾಕ್ಲೈತಿ ನೋಡ್ರಿ. ಈಗ ಚಂದ ಕೆಂಪಗೆ ಆಗ್ಬೇಕ್ರಿ. ಇವಾಗ ಆದ್ಮೇಲೆ ಅನ್ಕಿರಿ ಬ್ಯಾಳೆ ಮಗಚ್ಕೊಂಡದು ಹಾಕ್ಯಂದು ನೋಡ್ರಿ. ಇವಾಗ ಮಗಚ್ಕೊಂಡು ಹಾಕಿ ಸ್ವಲ್ಪ ತೊಳ್ಕೊಂಡ್ ಗೆಸಿ ನೀರನ್ನ ಹಾಕ್ಯಂದಿನಿ ರೀ. ಹುಂಚೆಣ್ಣು ಹುಳಿನ ಎಣ್ಣೆ ನೋಡ್ರಿ. ಇವಾಗ ಎಷ್ಟಾದ್ರೆ ಸಾಕ್ರಿ ನಮಗೆ ಬ್ಯಾಳೆ ಅನ್ಕಿರಿ. ನಾವು ಬ್ಯಾಳಿನ ಅಂತೀವಿ ರೀ ಬೇಳೆ ಸಾರನ್ನ ಅಂತಾರೆ ನಾವು ಅನ್ಕಿರಿ ಬೇಳೆ ಸಾರೇ ಬ್ಯಾಳಿನೇ ಅಂತೀವಿ ನೋಡ್ರಿ. ಬೇಳೆ ಸಾರು ಈ ಥರ ಕುದಿಬೇಕು ನೋಡ್ರಿ. ಕುದ್ತಂದ್ರೆ ಮಸ್ತ್ ಆತು ನೋಡಿ. ಕುದ್ದದ ನೋಡ್ರಿ. ಇವಾಗ ಎಷ್ಟು ಕುದ್ದೊಟ್ಟು ಚಂದ ಅನಿಸ್ತದೆ ನೋಡ್ರಿ ಬೇಳೆ ಸಾರು ಅನ್ಕಿರಿ. ಏನೋ ಮಕ್ಕಳು ಉಣ್ಣಕ್ಕಂತ ಕಟ್ಟಿಗೆನ ರೊಟ್ಟಿ ಅದಾವಲ್ರಿ ಅವು ಮುರಿದು ಹಾಕ್ಯಂದು ಗೆಸಿಂದ ಈಗ ಸುಡೋದು ಬೇಳೆ ಹಾಕಿರ್ತಾರ ಮೆತ್ತಗತ್ತ ನೋಡ್ರಿ. ಹಂಗೆ ಹಾಕ್ಯಂದ್ರೆ ತುಂಬ ಚಂದ ಅನ್ನಿಸ್ತದೆ ನೋಡ್ರಿ. ಅನ್ನ ಇನ್ನು ಇಟ್ಕೊಂಡಿರಲಿ ಬೇಳೆ ರೊಟ್ಟಿ ಉಳ್ಳತ್ತಾರ ನೋಡ್ರಿ ನಮ್ಮ ಮಕ್ಳು ಅನ್ಕಿರಿ. ಇಬ್ಬರು ಸಾಲಿಗೆ ಹೋಗೋ ಸಲಕ್ಕೆ ಊಟ ಮಾಡ್ಲತ್ತಾರ ರೀ ಅವ್ರನ್ನ. ಇವಾಗ ಅನ್ಕಿರಿ ನಾನು ಗುರುವಾರ ಅಲ್ದಲ್ರಿ ಇವತ್ತು ಅನ್ಕಿರಿ ಪೂಜೆ ಅದೆಲ್ಲ ಆಯ್ತು ನೋಡ್ರಿ. ಪೂಜೆದಾಗಷ್ಟಿಗೆ ಟೈಮೇ ಆಯ್ತು ನೋಡ್ರಿ. 11 ಗಂಟೆನೇ ಆಯ್ತು ನೋಡ್ರಿ. ಇವತ್ತಿನ